ಈ ಬಳಕೆ ಚಿನ್ನವನ್ನು ನಾವು ಅದನ್ನು ನಿಲ್ಸೋಕ್ಕಾಗಲ್ಲ. ಇದರಿಂದ ಉದ್ಯಮಕ್ಕೆ ಸ್ವಲ್ಪ ಪೆಟ್ಟು ಬೀಳುತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾರ್ಯಾರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಖರೀದಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತೇಳಿ ನನ್ನ ಒಂದು ವಾದ. 1 ವರ್ಷ ಕಾಯೋದ್ರಿಂದ ಏನೂ ಸಮಸ್ಯೆ ಆಗಲ್ಲ. ಯಾಕೆಂದರೆ ಮೋದಿಜಿಯವರು ಹೇಳಿರತಕ್ಕಂಥದ್ದು ಆದೇಶ ಅಲ್ಲ. ಮತ್ತೊಮ್ಮೆ ಹೇಳ್ತೀನಿ, ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳಾದಂಥ ಗೌರವಾನ್ವಿತ ಮೋದಿಯವರು ಹೇಳಿರತಕ್ಕಂಥದ್ದು, ಟ್ರಾನ್ಸ್ಪೋರ್ಟ್ಗಳು ಏನಿದೆ, ಪೆಟ್ರೋಲು ಡೀಸಲ್ಲು ಬಳಕೆ ಆಗುವಂಥ ಟ್ರಾನ್ಸ್ಪೋರ್ಟ್ಗಳನ್ನು ಕಡಿಮೆ ಬಳಕೆ ಮಾಡಿ ಮೆಟ್ರೋಗಳಲ್ಲಿ ಓಡಾಡಿ, ಹಾಗೆ ಗೋಲ್ಡನ್ನು ಕೂಡ 1 ವರ್ಷಗಳ ಕಾಲಕ್ಕೆ ಖರೀದಿ ಮಾಡಬೇಡಿ ಅಂಥೇಳಿ ಅವರು ಹೇಳಿರತಕ್ಕಂಥದ್ದನ್ನು ನಾನು ಕೂಡ ಒಬ್ಬ ಕರ್ನಾಟಕ ಜ್ಯುವೆಲ್ರಿ ಅಸೋಸಿಯೇಷನ್ ಪ್ರೆಸಿಡೆಂಟಾಗಿ, ಒಬ್ಬ ಶಾಸಕನಾಗಿ, ಒಬ್ಬ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಾಲೀಕನಾಗಿ ಸ್ವಾಗತ ಮಾಡ್ತೀನಿ. ಯಾಕೆಂದರೆ ಅವರು ಮೋದಿಜಿಯವರು ಎಲ್ಲಿ ಕೂಡ ಆರ್ಡ್ರ್ ಮಾಡಿಲ್ಲ, ಮನವಿ ಮಾಡಿದ್ದಾರೆ, ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಅದರ ಉದ್ದೇಶ ಇಷ್ಟೇ, ನಾವು ಏನು ಗೋಲ್ಡನ್ನು ಇಂಪೋರ್ಟ್ ಮಾಡ್ತಾಯಿದ್ದೀವಿ, ನಮ್ಮ ದೇಶದಲ್ಲಿ ಯಾವುದೇ ಗೋಲ್ಡು ಉತ್ಪಾದನಾ ಕೇಂದ್ರಗಳಿಲ್ಲ. ನಾವು ಎಲ್ಲ ಕೂಡ ವರ್ಷಕ್ಕೆ ಬಹುಶಃ 1000 ಟನ್ಗಿಂತ ಹೆಚ್ಚಾಗಿ ನಾವು ಆಮದು ಮಾಡ್ಕೊಳ್ಳೋದ್ರಿಂದ ಬೇರೆ ಬೇರೆ ದೇಶಗಳಿಂದ ನಾವು ಅದನ್ನು ಡಾಲರ್ಸ್ ರೂಪದಲ್ಲಿ ಪೇ ಮಾಡುವಂಥ ಒಂದು ವ್ಯವಸ್ಥೆ ಇರತಕ್ಕಂಥದ್ದು. ನಮ್ಮ ದೇಶದಲ್ಲಿ ರುಪೀಸ್ ಇದೆ, INR ಅಂತ ಕರಿತೀವಿ, ಅದು ಬಳಕೆ ಆಗಲ್ಲ. ಡಾಲರ್ಸ್ ಬಳಕೆ ಆಗೋದ್ರಿಂದ ವಿದೇಶ ವಿನಿಮಯ ಆಗ್ತಾ ಇರತಕ್ಕಂಥದ್ದನ್ನು ಮೋದಿಜಿಯವರು ಇವತ್ತು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಆ ಒಂದು ಉದ್ದೇಶದಿಂದ ಬಂಗಾರದ ಮೇಲೆ 2 ವಿಧಾನ ಬರುತ್ತೆ ಖರೀದಿ ಮಾಡಿದಾಗ. ಒಂದು ಬಂಡವಾಳ ಹೂಡಿಕೆ ಚಿನ್ನ, ಮತ್ತೊಂದು ಬಳಕೆ ಮಾಡುವಂಥ ಆಭರಣ ಚಿನ್ನ. ಈ 2 ಚಿನ್ನಕ್ಕೂ ಏನು ವ್ಯತ್ಯಾಸ ಅಂದರೆ, ಬಂಡವಾಳ ಹೂಡಿಕೆ ಚಿನ್ನ ಅಂದರೆ ಎಕ್ಸಸ್ ಮನಿ, ಎಕ್ಸಸ್ ದುಡ್ಡು ಯಾರ ಹತ್ರ ಇದೆ ಅವರು ಗೋಲ್ಡ್ ಕಾಯಿನ್ ಆಗೋ, ಗೋಲ್ಡ್ ಬಿಸ್ಕಟ್ಸ್ ಆಗೋ, ಗೋಲ್ಡ್ ಬಾರ್ ಆಗೋ, ಅಥವಾ ಡಿಜಿಟಲ್ ಗೋಲ್ಡ್ ಆಗೋ, ಈ ಥರ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಅಂಥವರು 1 ವರ್ಷ ಕಾಯೋದ್ರಿಂದ ಏನೂ ಸಮಸ್ಯೆ ಆಗಲ್ಲ. ಆದರೆ ಆಭರಣ ಚಿನ್ನ, ಬಳಕೆ ಚಿನ್ನ ಅಂತ ಏನು ಕರಿತೀವಿ, ಒಂದು ಮದುವೆ ಆಗಲಿ, ಮದುವೆ ಮುಂಜು ಆಗಲಿ, ಮತ್ತು ಒಂದು ನಾಮಕರಣ ಆಗಲಿ, ಒಂದು ಎಂಗೇಜ್ಮೆಂಟ್ ಆಗಿದ್ರೂ ಕೂಡ ಒಂದು ರಿಂಗ್ಗಳನ್ನು, ಉಂಗುರಗಳನ್ನು ಪರಸ್ಪರವಾಗಿ ಗಂಡು ಹೆಣ್ಣು ಬದಲಾವಣೆ ಮಾಡಿಕೊಂಡು ಎಂಗೇಜ್ಮೆಂಟ್ ಮಾಡ್ಕೋತೀವಿ. ಅದೇ ರೀತಿಯಲ್ಲಿ ಮದುವೆ ಅಂದರೆ ಒಂದು ಮಾಂಗಲ್ಯ ಸರ, ಮಂಗಲಸೂತ್ರ ಅಂಥೇಳಿ ನಮ್ಮ ಕಲ್ಚರ್ ಏನಿದೆ, ನಮ್ಮ ಒಂದು ಸಂಸ್ಕೃತಿಯಲ್ಲಿ ಇರತಕ್ಕಂಥದ್ದನ್ನು ಕೆಲವು ಸಾಂಪ್ರದಾಯಿಕ ಆಭರಣಗಳನ್ನು ನಾವು ತಗೊಳ್ಳೇಬೇಕಾಗ್ತದೆ. ಅದನ್ನು ನಾವು ಅದು ಬಿಡುವುದಕ್ಕೂ ಆಗೋದಿಲ್ಲ, ಅನಿವಾರ್ಯತೆ ಕೂಡ. ಅದನ್ನು ನಾವು ತಗೋಬೇಕು ಅಂಥೇಳಿ ಅವರು ಹೇಳಿರತಕ್ಕಂಥ ಉದ್ದೇಶ, ಕಡಿಮೆ ಮಾಡ್ಕೋಬೇಕು ಅಂತ. ಈ ಬಳಕೆ ಚಿನ್ನವನ್ನು ನಾವು ಅದನ್ನು ನಿಲ್ಸೋಕ್ಕಾಗಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು, ಯಾವ್ಯಾವ ಅಕೇಶನ್ಗೆ ಬೇಕು, ಯಾವ್ಯಾವ ಸಮಾರಂಭಕ್ಕೂ ಬೇಕು ಅಷ್ಟು ಮಾತ್ರ ಖರೀದಿ ಮಾಡಿಕೊಂಡು ಈ ಬಂಡವಾಳ ಹೂಡಿಕೆ ಮಾಡೋದನ್ನು 1 ವರ್ಷ ಪೋಸ್ಟ್ಪೋನ್ ಮಾಡಿದ್ರೆ ಒಳ್ಳೆಯದು. ಎಲ್ಲೋ ಒಂದು ಕಡೆ ನಮ್ಮ ದೇಶದ ಒಂದು ಆರ್ಥಿಕ ಪರಿಸ್ಥಿತಿ ಆಗಲಿ, ಎಕಾನಮಿ ಆಗಲಿ ಇನ್ನಷ್ಟು ಬಲಿಷ್ಠವಾಗುತ್ತೆ ಅಂಥೇಳಿ ಅವರ ಉದ್ದೇಶ ಕೂಡ ಇರ್ಬೋದು ಅಂಥೇಳಿ ನಾನು ಭಾವಿಸಿದ್ದೀನಿ. ಎರಡನೇದಾಗಿ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಭಾಳಷ್ಟು ಮನೆಗಳಲ್ಲಿ ಹಳೆ ಚಿನ್ನಗಳಿದೆ. ಅದು ತಾತ ಕೊಟ್ಟಿದ್ದು, ಮುತ್ತಜ್ಜಿ ಕೊಟ್ಟಿದ್ದು, ಮತ್ತು ತಂದೆ ತಾಯಿ ಕೊಟ್ಟಿರತಕ್ಕಂಥದ್ದು, ಈ ಥರ ಬಳಕೆ ಆಗದೇ ಇರತಕ್ಕಂಥ ಭಾಳಷ್ಟು ಗೋಲ್ಡ್ ಇರತಕ್ಕಂಥದ್ದನ್ನು ರೀಸೈಕಲ್ ಮಾಡಬೇಕು. ಅದನ್ನು ಬೇಡದಿರತಕ್ಕಂಥ ಡೆಡ್ಡಾಗಿರತಕ್ಕಂಥದ್ದನ್ನು ತಂದು, ಇವತ್ತು ಮದುವೆ ಆಗಬೇಕಾ, ಮತ್ತೊಂದು ಸಮಾರಂಭಕ್ಕೆ ಬೇಕಾ, ಡಿಸೈನ್ ಚೇಂಜ್ ಆಗಬೇಕಾ, ಆವಾಗ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಎಕ್ಸ್ಚೇಂಜ್ ಮಾಡಿಕೊಂಡು ಹೊಸ ಆಭರಣಕ್ಕೆ ನೀವು ಬದಲಾವಣೆ ಮಾಡಿಕೊಂಡಾಗ ಆವಾಗ ದುಡ್ಡು ಖರ್ಚಾಗಲ್ಲ, ನಮ್ಮ ಚಿನ್ನ ನಮಗೆ ವಾಪಸ್ ಬರುತ್ತೆ. ಅದನ್ನು ಮಾಡಿಕೊಂಡ್ರೆ ಇನ್ನಷ್ಟು ನಮ್ಮ ಡಾಲರ್ಸ್ ಬಳಕೆ ಕಡಿಮೆ ಆಗುವಂಥ ಸಾಧ್ಯತೆಗಳಿದೆ ಅಂಥೇಳಿ ನಾನು ಭಾವಿಸಿದ್ದೀನಿ. ಅದನ್ನು ನಮ್ಮ ಗ್ರಾಹಕರು ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮಗೆ ಎಲ್ಲಿ ಇಷ್ಟವಾಗುತ್ತೋ ಅಲ್ಲಿ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಹೊಸ ಆಭರಣ ತಗೊಳ್ಳಿ, ದುಡ್ಡು ಕೊಟ್ಟು ತಗೊಳ್ಳೋದು ಕೂಡ ಕಡಿಮೆ ಆಗುತ್ತೆ ಅನ್ನೋದು ನನ್ನ ಭಾವನೆ ಕೂಡ. ಈ ಉದ್ದೇಶದಿಂದ ಮೋದಿಜಿಯವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದನ್ನು ನಾನು ಕೂಡ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೀನಿ. ಓಕೆ ಸರ್, ಈಗ ಕೆಲವೊಂದಷ್ಟು ಮಧ್ಯಮ ವರ್ಗ ಆಗಿರ್ಬೋದು ಮತ್ತು ಇನ್ನು ಉಳಿದಂಥ ಜನಗಳಿಗೆ ನಾವು ಬಂಗಾರವನ್ನು ಬರೀ ಕೇವಲ ಆಭರಣ ಅಷ್ಟೇ ಅಲ್ಲದೆ ಒಂದು ಹೂಡಿಕೆಯಾಗಿಯೂ ನೋಡ್ತೀವಿ ಸರ್.
ಹೀಗಿರ್ಬೇಕಾದ್ರೆ ಈಗ ಸಣ್ಣ ಪುಟ್ಟ ಬಂಗಾರ ತಗೊಳ್ಳೋದ್ರಲ್ಲಿ ಏನು ತಪ್ಪಾಗಲ್ಲ ಅಂತ ಅನ್ಸುತ್ತೆ. ಏನು ತಪ್ಪೇನಾಗಲ್ಲ, ಯಾಕೆಂದರೆ ಇದರಿಂದ ಉದ್ಯಮಕ್ಕೆ ಸ್ವಲ್ಪ ಪೆಟ್ಟು ಬೀಳುತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಈ ಉದ್ಯಮದಿಂದ ಉದ್ಯೋಗ ಮಾಡುವಂಥ ನಮ್ಮ ರಾಜ್ಯದಲ್ಲಿ ಬಹುಶಃ 25 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ. ನಮ್ಮ ಇಂಡಸ್ಟ್ರಿ ಮೇಲೆ ಅವಲಂಬಿತರಾಗಿ ಕೆಲಸ ಮಾಡ್ತಾ ಇರತಕ್ಕಂಥವರು, ಅವರು ಜೀವನ ಕೂಡ ಇದನ್ನೇ ಕಟ್ಕೊಂಡು ಜೀವನ ಕಟ್ಕೊಂಡು ಅವರು ಜೀವನ ನಡೆಸುವಂಥ ಕೆಲಸ ನಡೀತಾ ಇದೆ. ಅವ್ರ ಕಡೆ ಕೂಡ ನಾವು ನೋಡಬೇಕಾಗ್ತದೆ, ಇಲ್ಲ ಅಂತಲ್ಲ. ಆದರೂ ಕೂಡ ಇದು 2 ವಿಧಾನ ಅಂತ ಹೇಳಿದ್ದೀನಿ. ಅದರಲ್ಲಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಇದಕ್ಕೆ ಹೆಚ್ಚಿನ ಉತ್ತೇಜನ ಕೊಟ್ಟು ಮುಂದಕ್ಕೆ ಹೋದರೆ ಸೂಕ್ತ ಅನ್ನೋದನ್ನು ನಾನು ಭಾವಿಸಿದ್ದೀನಿ. ಯಾರ್ಯಾರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಖರೀದಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತೇಳಿ ನನ್ನ ಒಂದು ವಾದ. ಓಕೆ ಸರ್, ಈಗ ಮೋದಿ ಅವರ ಕರೆಯನ್ನು ನೀಡಿದ ರಿಕ್ವೆಸ್ಟ್ನ ಮಾಡ್ಕೊಂಡ ನಂತರ ಏನಾದರೂ ನಿಮ್ಮ ಮಳಿಗೆಯಲ್ಲಿ ಬರುವಂಥ ಗ್ರಾಹಕರ ಸಂಖ್ಯೆ ಏನಾದರೂ ಕಡಿಮೆ ಆಗಲಾಗಿದೆ ಸರ್? ಬಹುಶಃ ಈಗ ಅವರು ಹೇಳಿ 24 ಅವರ್ಸ್ 48 ಅವರ್ಸ್ ಆಗಿದೆ. ಅಷ್ಟು ಬೇಗ ಏನೂ ಕೂಡ ವ್ಯತ್ಯಾಸಗಳು ಏನೂ ಕಂಡಿಲ್ಲ. ತಕ್ಷಣಕ್ಕೆ ಇದು ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ನಾನು ಕೂಡ ಭಾವಿಸಿಲ್ಲ. ಯಾಕೆಂದರೆ ಮೋದಿಜಿಯವರು ಹೇಳಿರತಕ್ಕಂಥದ್ದು ಆದೇಶ ಅಲ್ಲ, ಮತ್ತೊಮ್ಮೆ ಹೇಳ್ತೀನಿ, ಇದು ಸರ್ಕಾರದ ಆರ್ಡರ್ ಅಲ್ಲ, ಆದೇಶ ಅಲ್ಲ. ಅವರು ಮನವಿ ಮಾಡಿಕೊಂಡಿದ್ದಾರೆ, ಅದನ್ನು ಕೇಳೋರು ಕೇಳ್ತಾರೆ, ಬಿಡೋರು ಬಿಡ್ತಾರೆ. ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು ಅಂತ ಕೂಡ ಅವ್ರು ಹೇಳಿದಿರತಕ್ಕಂಥದ್ದು. ಅದನ್ನು ನಾವು ಕೂಡ ಅರ್ಥ ಮಾಡ್ಕೋಬೇಕು. ಓಕೆ ಸರ್. ಸರ್, ಈಗ ಒಂದು ತಮಿಳುನಾಡು ಬಗ್ಗೆ ಕೇಳೋದಾದರೆ, ವಿಜಯ್ ಅವರು 8 ಗ್ರಾಮ್ಗಳ ಮಾಂಗಲ್ಯ ಸರವನ್ನು ಮತ್ತು 6 ಗ್ರಾಮ್ಗಳ ಚಿನ್ನದ ಉಂಗುರವನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ ಸರ್. ಅದೇ ರೀತಿಯಾಗಿ ಅವರು ಸೇಮ್ ಕೂಡ ಆಗಿದ್ದಾರೆ. ಅವರು ಅದನ್ನು ಕೊಡೋದ್ರಿಂದ ಏನಾದರೂ ಅದು ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು ಸರ್? ಬಹುಶಃ ಅವರು ಫ್ರೀ ಸ್ಕೀಮ್ಗಳನ್ನ ಘೋಷಣೆ ಮಾಡಿ ಇವತ್ತು ಜನರಿಗೆ ಭರವಸೆಯನ್ನು ಕೊಟ್ಟು ಇವತ್ತು ಅಧಿಕಾರವನ್ನು ಹಿಡಿದಿದ್ದಾರೆ. ಬಹುಶಃ ಮುಖ್ಯಮಂತ್ರಿನೂ ಆಗಿದ್ದಾರೆ. ಅದರಿಂದ ಅವರು ಯಾವ ರೀತಿ ಇದನ್ನು ಸ್ಕೀಮ್ಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ, ಯಾವ ರೀತಿ ರೆವಿನ್ಯೂ ಜನ್ರೇಟ್ ಮಾಡ್ತಾರೆ, ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಒಂದು 6 ತಿಂಗಳು ಅವ್ರು ಏನೇನು ಮಾಡ್ತಾರೆ ಅಂತೇಳಿ ಎಲ್ಲವನ್ನ ಕಾದು ನೋಡೋಣ. ಈಗಲೇ ಅದ್ರ ಬಗ್ಗೆ ನಾವು ರಿಯಾಕ್ಷನ್ ಕೊಡೋದು, ಚರ್ಚೆ ಮಾಡೋದು ಸೂಕ್ತ ಅಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ. ಬಹುಶಃ ನಮ್ಮ ರಾಜ್ಯದಲ್ಲಿ ನಾವು ನೋಡಿದಾಗ ಗ್ಯಾರಂಟಿ ಸ್ಕೀಮ್ಗಳು ಅದು ಏನು ತಂದಿದ್ದಾರೆ, ಆ ಗ್ಯಾರಂಟಿ ಸ್ಕೀಮ್ಗಳು ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದೆ, ಗ್ಯಾರಂಟಿ ಸ್ಕೀಮ್ಗಳಿಂದ ಏನು ಇವತ್ತು ನಮ್ಮ ರಾಜ್ಯದಲ್ಲಿ ಯಾವ ಥರ ಡೆವಲಪ್ಮೆಂಟ್ ಕೆಲಸಗಳು, ಅಭಿವೃದ್ಧಿ ಕೆಲಸಗಳು ಯಾವ ಮಟ್ಟಕ್ಕೆ ಕುಂಠಿತವಾಗಿದೆ ಅನ್ನೋದ್ರ ಬಗ್ಗೆ ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ. ಅದರಿಂದ ತಮಿಳುನಾಡು ವಿಚಾರಕ್ಕೆ ಬಂದಾಗ ಅದನ್ನು ಕೂಡ ಕಾದು ನೋಡೋಣ ಮುಂದಕ್ಕೆ ಏನೇನಾಗುತ್ತೆ ಅಂತ ಹೇಳಿ. ಓಕೆ ಸರ್. ಸರಿ, ಇವಾಗ ಕೊನೆಯದಾಗಿ ನಿಮ್ಮ ಕಡೆಯಿಂದ ಮೋದಿ ಅವರ ಈ ಒಂದು ರಿಕ್ವೆಸ್ಟ್ ನಂತರ ಏನಾದರೂ ಚಿನ್ನದ ಬೆಲೆಗಳಲ್ಲಿ ಹೆಚ್ಚು ಕಡಿಮೆ ಆಗೋದಿದೆಯಾ ಸರ್? ಇವಾಗ ಮಧ್ಯಮ ವರ್ಗದವರಾಗಿರ್ಬೋದು, ಎಲ್ಲ ಜನಗಳಿಗಾಗಿರ್ಬೋದು, ಬಂಗಾರ ಕೊಳ್ಳುವಂಥವ್ರಿಗೆ ನಿಮ್ಮ ಕಡೆಯಿಂದ ಕಿವಿ ಮಾತು ಏನಾದರೂ ಕೊಡೋದು? ನೋಡಿ, ಅತಿ ಹೆಚ್ಚು ಆಭರಣ ಅಂದರೆ ಬಳಕೆ ಚಿನ್ನ ಖರೀದಿ ಮಾಡೋರು ಮಿಡಿಲ್ ಕ್ಲಾಸ್, ಮಧ್ಯಮ ವರ್ಗದವರು, ಬಡವರು, ಇವರೇ ಖರೀದಿ ಮಾಡೋರು. ಸೊ ಅದರಿಂದ ಇವತ್ತು ಚಿನ್ನದ ರೇಟಲ್ಲಿ ನಮ್ಮ ದೇಶದಲ್ಲಿ ಏನೇ ಏರುಪೇರು ಆದರೂ ಕೂಡ ಚಿನ್ನದ ರೇಟ್ ಮೇಲೆ ಅದರ ಪರಿಣಾಮ ಬೀರುವುದಿಲ್ಲ. ಎಲ್ಲ ಕೂಡ ವಿದೇಶಗಳ ಮೇಲೆ, ಫಾರಿನ್ ಕಂಟ್ರಿಗಳ ಮೇಲೆ ಅವಲಂಬಿತರಾಗಿರೋದ್ರಿಂದ, ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೋದ್ರಿಂದ, ಅಲ್ಲಿಂದ ನಾವು ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಶದಲ್ಲಿ ಕಸ್ಟಮ್ ಚಾರ್ಜ್ ಏನಾದರೂ ಕಡಿಮೆ ಮಾಡಿದ್ರೆ ಮಾತ್ರ ಇಲ್ಲಿ ಕಡಿಮೆ ಆಗುತ್ತೆ ಹೊತ್ತು ಅಲ್ಲಿ ಏನೇ ಏರುಪೇರಾದರೂ ಕೂಡ ಈಗ ವಾರಗಳು ನಡೀತಾ ಇದೆ, ಅದು ಯಾವತ್ತೂ ನಿಲ್ಲುತ್ತೆ ಅಂತ ಹೇಳಿ ನಾವೆಲ್ಲ ಕಾದು ನೋಡ್ತಾ ಇದ್ದೀವಿ. ಕಳೆದ 1.5-2 ತಿಂಗಳಿಂದ ನಡೀತಾ ಇದೆ. ರೇಟು ಕೂಡ ಸ್ಟೆಬಲ್ ಆಗಿದೆ. ಆವಾಗಿಂದ ನಾನು ನೋಡ್ತಾ ಇದ್ದೀನಿ, ಒಂದು 2-3 ಮಂತ್ಸಿಂದ ತುಂಬ ವ್ಯತ್ಯಾಸಗಳು ಏನೂ ಆಗ್ತಾ ಇಲ್ಲ. ಬಹುಶಃ ಎಲ್ಲ ಕೂಡ ಫಾರಿನ್ ಕಂಟ್ರಿ ಮೇಲೆ ಏನಲ್ಲಿ ನಡೀತದೋ ಅದ್ರ ಮೇಲೆ ಇಲ್ಲಿ ನಾವು ಕೂಡ ಪರಿಣಾಮ ಬೀರುತ್ತೆ. ನಾವು ಇಂಪೋರ್ಟ್ ಮಾಡ್ಕೋತಾ ಇದೀವಿ. ಎಕ್ಸ್ಪೋರ್ಟ್ ಮಾಡಿದಾಗ ಮಾತ್ರ ನಮ್ಮ ದೇಶದಲ್ಲಿ ಈ ಒಂದು ವಿದೇಶಿ ಒಂದು ಹಣ ಏನಿದೆ ಅದಕ್ಕೆ ಒಂದು ಸ್ಟ್ರೆಂಥನ್ ಬರುತ್ತೆ, ಎಕಾನಮಿ ಕೂಡ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತೇಳಿ ನಾವು ಕೂಡ ಬೆಂಗಳೂರು ನಗರದಲ್ಲೇ ಕರ್ನಾಟಕ ಜ್ಯುವೆಲ್ರಿ ಮೆಗಾ ಪಾರ್ಕ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಇಡೀ ದೇಶದಲ್ಲಿ ತಯಾರಿಯಾಗುವಂಥ ಆಭರಣಗಳನ್ನು ಇಲ್ಲೇ ನಾವು ತಯಾರಿ ಮಾಡಿ ವಿದೇಶಿಗಳಿಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಅದು ಕೂಡ ಈಗ ಜಾಗ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಆ ಪ್ರಾಜೆಕ್ಟನ್ನು ಕೂಡ ಮಾಡುವವರು ಇದ್ದೀವಿ ನಾವು.